ಬೈಲಹೊಂಗಲ ಸಮೀಪದ ಹೊಸೂರು ಗ್ರಾಮದ ಶ್ರೀ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವವು ಶನಿವಾರದಂದು ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ಮಹಾರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಶ್ರೀ ಗಂಗಾಧರ ಮಹಾಸ್ವಾಮಿಗಳು, ಶ್ರೀ ಗುರು ಮಡಿವಾಳೇಶ್ವರ ಮಠ ಹೊಸೂರು ಇವರ ಅಪ್ಪಣೆ ಪ್ರಕಾರ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ನೀಲಕಂಠ ಶ್ರೀಗಳು ಹಾಗೂ ಗುರುಲಿಂಗ ಶಿವಾಚಾರ್ಯ ಸೇರಿದಂತೆ ಹಲವು ಮಠಾಧೀಶರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ನಮ್ಮ ವಾಹಿನಿಯೊಂದಿಗೆ ಶ್ರೀ ಶಂಕರ್ ತಲ್ಲೂರ್ ಹಾಗೂ ಶ್ರೀ ಮಲ್ಲಿಕಾರ್ಜುನ ವಿವೇಕಿ ಇವರು ಜಾತ್ರೆಯ ಕುರಿತು ಮಾತನಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಶೈಲ್ ಬಾಳೆಕುಂದ್ರಿಗಿ ಭಾಗಿಯಾಗಿದ್ದರು. ಹಾಗೂ ಗ್ರಾಮದ ಗುರು ಹಿರಿಯರು, ಗಣ್ಯರು, ಮಹಿಳೆಯರು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವ್ರೆ ಅದು ಸುಮ್ಮನೆ ಮ್ಯಾಕ್ ಕುತ್ಕೊಂಡು ಸೇವೆ ಮಾಡಿದವ್ರಿಗೆ ಆಶೀರ್ವಾದ ಕೊಡೋ ಸಲುವಾಗಿ ಸೇವಾ ಮಾಡ್ತೇವೆ. ಅದಕ್ಕೆ ಅಷ್ಟೇ, ಮತ್ತೊಂದೇನಿಲ್ಲ ಅಂತೇಳಿ ಅದಕ್ಕೆ ನೀವೆಲ್ಲ ಭಕ್ತಿಯಿಂದ ಸೇವೆ ಮಾಡಿದಂಥ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಸದುದ್ದೇಶವನ್ನು ಇಟ್ಟುಕೊಂಡು ಸಮಸ್ತರನ್ನು ನೆನಪು ಅಲ್ಲಿ ಅನೌನ್ಸ್ ಮಾಡೋರು ನೆನಪು ಆಗಿದ್ರು ಸಹಿತ ಕರೆದು ಇವ್ರ ಭೇಟಿ ನೋಡಿ ಅಂತ ಹೇಳಿ ಅವರಿಗೆ ನೆನಪು ಮಾಡಿಸಿ ಸರ್ವರಿಗೂ ಇವತ್ತು ಆಶೀರ್ವಾದ ಕೊಡುವಂಥ ಪರಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳ ಕೃಪೆ ನಿಮ್ಮ ಮೇಲೆ ಆಗಿದೆ. ಅದಕ್ಕೆ ಹಾಗಾಗಿ ನಾವು ಲೇಟ್ ಮಾಡೋದಿಲ್ಲ. ಅದಕ್ಕೆ ವಯಸ್ಸಿನಲ್ಲಿ ಹೆಚ್ಚು ಶ್ರಮವನ್ನು ವಹಿಸಿ ಸಾಕಷ್ಟು ಸಮಾಜ ಸೇವೆ ಮಾಡಿಕೊಂಡಿದ್ದಾರೆ. ಅಂಥ ಪ್ರಮುಖಗಳಿಗೆ ಎಲ್ಲಿ ಬಳಿ ದಯಮಾಡಿಸಿ ನಮಗೆ ಎಲ್ಲರಿಗೂ ಆಶೀರ್ವದಿಸತಕ್ಕಂಥ ಆ ಪೂಜೆಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಅಭಿನಂದನೆ. ಶ್ರೀ ಗುರು ಮಡಿವಾಳೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ನಡೆಸಿಕೊಳ್ಳುತ್ತಾ ಇವತ್ತು ಶನಿವಾರ ದಿನಾಂಕ 12/4/2025 ಸಂಜೆ 4:30 ಗಂಟೆಗೆ ಮಹಾರಥೋತ್ಸವ. ಅದೇ ರೀತಿ ನಾಳೆ 16/4/2025 ನಾಟಕ ಇರುತ್ತದೆ. ಅದೇ ರೀತಿ ಸಂಸ್ಕೃತಿ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಮಹಾರಥೋತ್ಸವ ಮುಗಿದ 5 ದಿನಗಳ ಕಳಸಾರೋಹಣ ಇದಿರುತ್ತೆ. ಶ್ರೀ ಗುರು ಮಡಿವಾಳೇಶ್ವರನ ಹೃದಯದಲ್ಲಿ ಸ್ಮರಿಸಿ ಹೊಸೂರಿನ ಹೊನ್ನ ಕಳಸ ಎಂಬ ಹೆಸರುವಾದಂತ ಮಡಿವಾಳೇಶ್ವರ ಜಾತ್ರೆಯು ಪ್ರತಿ ವರ್ಷ ದೌಂದವಣಿಯೆಂದು ಅತಿ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಅದೇ ರೀತಿ ಜಾತ್ರೆಯ ಮುಖಟವಾಗಿ 7 ದಿನ ಸಪ್ತಾಹ ಪ್ರಾರಂಭವಾಗಿ 7 ದಿನವರೆಗೆ ನಿರಂತರ ಭಜನಾ ಸಪ್ತಾಹದೊಂದಿಗೆ 8ನೇ ದಿನಕ್ಕೆ
ಮಡವೇಶ್ವರ ಮಹಾರಥೋತ್ಸವ ನಾಡಿನ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಶ್ರೀಮಠದ ಪೂಜ್ಯರಾದ ಶ್ರೀಮಣಿಪ್ರಸ ಗಂಗಾಧರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಹೊಸೂರು ಮತ್ತು ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರೊಂದಿಗೆ ಅತಿ ವಿಜೃಂಭಣೆಯಿಂದ ಮಹಾರಥೋತ್ಸವ ಜರುಗುತ್ತದೆ. ಅದೇ ರೀತಿ ಈ ಶ್ರೀಮಠಕ್ಕೆ ಹೊಸೂರಲ್ಲಿ ಒಂದು ದೊಡ್ಡ ಮಠವಾಗಿ ಮತ್ತು ದೊಡ್ಡ ಒಂದು ಜಾತ್ರೆಯಾಗಿ ಹೊರಹೊಮ್ಮಿದಂತಹ ಸ್ಥಳವಾಗಿದೆ. ಶ್ರೀಮಠ ಆಗಮದಿಂದ ಶ್ರೀಗಳು ಅತಿ ಒಂದು ಪೂಜ್ಯರ ಒಂದು ಸಮ್ಮುಖದಲ್ಲಿ ನಾಡಿನ ಹಲವಾರು ಪೂಜ್ಯರು ಈ ಒಂದು ಮಹಾರಥೋತ್ಸವದಲ್ಲಿ ಭಾಗಿಯಾಗ್ತಾರ. ಜೊತೆಗೆ ಹೊಸೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಅಪಾರ ಜನಸಂಖ್ಯೆಯಲ್ಲಿ ಅತಿ ವಿಜೃಂಭಣೆಯಿಂದ ದವಂದಹುಣಿಯಂದು ಜಾತ್ರಾ ಮಹೋತ್ಸವ ನೆರವೇರ್ತದೆ. ಅದೇ ರೀತಿ ಹೊಸೂರಿಗೆ ಶ್ರೀ ಗುರು ಮಡವಾಳೇಶ್ವರ ಆಗಮದಿಂದ ಹೊಸೂರಿಗೆ ಹೊನ್ನ ಕಳಸ ಎಂಬ ಹೆಸರುವಾಸಿಯಾಗಿ ಇವತ್ತು ನಾಡಿನಾದ್ಯಂತ ಹೊಸೂರು ಅಂದ್ರ ಮಡವಾಳೇಶ್ವರ ಊರು, ಹೊಸೂರಿನ ಹೊನ್ನ ಕ್ಷೇತ್ರ ಅಂದ್ರ ಮಡವಾಜ ಅನ್ನುವಂತ ಒಂದು ನಾಣ್ಣುಡಿಯಂತೆ ಅತಿ ವಿಜೃಂಭಣೆ ನಂತರ ಜಾತ್ರಾ ಮಹೋತ್ಸವ ನೆರವೇರ್ತಾ ಬಂದಿದೆ.